ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ದಿ ಫೈನಲ್ ಬಿಗ್ ಮ್ಯಾಚ್ ಇಸ್ ಹಿಯರ್. ನಮ್ಮ RCB ಆಡ್ತಿದೆ ಇವತ್ತು ಫೈನಲ್. ಅವನಜ್ಜಿ ಹೇಳೋದಕ್ಕೆ ಒಂಥರ ಗೂಸ್ ಬಂಪ್ಸ್ ಬರ್ತೈತೆ ನನಗೆ, ಯಾಕೆಂದ್ರೆ ಜಮಾನ ಆಗೋಗ್ಬಿಟ್ಟಿದ್ದೀನಲ್ಲ ಹೇಳಿ ನಾವು ಮಾತಾಡಿ RCB ಫೈನಲ್ ಆಡ್ತಿದೆ ಗುರು ಅಂತ. ಅದು ಮೆನ್ಸ್ ಟೀಮ್ ಆಗದೆ ಇರ್ಬೋದು, ಒಟ್ಟಲ್ಲಿ RCBನೇ ಅಲ್ವಾ ಫೈನಲ್ ಆಡ್ತಿರೋದು. ನಮ್ಮ ವುಮೆನ್ಸ್ ಇವತ್ತು ಏನಾದ್ರು ಗೆದ್ದು ಬಿಟ್ರು ಅಂತ ಅನ್ಕೊಳ್ಳಿ. ಅವನ ಅಜ್ಜಿ ಯಾವ ರೇಂಜಿಗೆ ಅವನ ಅಜ್ಜಿಗೆ ಇದು ಬರುತ್ತೆ ಅಂತ ಕಿಚ್ಚು ಬರುತ್ತೆ ಅಂತಂದರೆ, ಇಲ್ಲಾಗಿರೋ ಮೆನ್ಸ್ ಹೊಡೆದೇ ಹೊಡಿತಾರೆ ಈ ಸಲ ಅಂತ ಒಂದು ಹೋಪ್ಸ್ ಬಂದ್ಬಿಡುತ್ತೆ. ನೋಡೋಣ ಏನಾಗುತ್ತೆ ಅಂತ ಸುಮ್ಮನೆ ಈ ಜೋಶಲ್ಲಿ ನಿಗರಾಡ್ತಾ ಇದ್ದೀನಿ ನಾನು ಬೆಳಗ್ಗೆನೇ. ಸೊ ಓಕೆ, ಇವತ್ತಿನ ಮ್ಯಾಚು ಅವನ ಅಜ್ಜಿ ಏನಾಗುತ್ತೆ ಅಂತಂದರೆ ನನಗೆ ಯಾಕೋ ಡರ್ ಶುರುವಾಗ್ತೈತೆ ಒಳಗಡೆ. ಯಾಕಂದರೆ ನಮ್ಮ RCBಗೂ ಫೈನಲ್ಸ್ಗೂ ಮೊದಲೇ ಆಗಬರಲ್ಲ. ಯಾಕಂದರೆ ಫೈನಲ್ಸ್ಗೆ ಹೋಗ್ತೀವಿ, ಬುಡ್ದಲ್ಲಾಗ್ಬಿಟ್ಟು ತುಪ್ಪಕ್ಕೆ ನಂಗೆ ಉದ್ರು ಬಿಡ್ತೀವಿ. ಮೆನ್ಸ್ ಬಗ್ಗೆ ಹೇಳ್ತಾ ಇರೋದು. ಇವರು ಇದೇ ಫಾರ್ ದ ಫಸ್ಟ್ ಟೈಮ್, ವೆರಿ ಫಸ್ಟ್ ಟೈಮ್ ಫೈನಲ್ಗೆ ಬಂದಿರೋದು ವುಮೆನ್ಸು. ಇನ್ಫ್ಯಾಕ್ಟ್ ಪ್ಲೇ ಆಫ್ಸಿಗೆ ಬಂದರೆ ವೆರಿ ಫಸ್ಟ್ ಟೈಮು. ಪ್ಲೇ ಆಫ್ಸಿಗೆ ಬಂದು ಫಾರ್ ದ ವೆರಿ ಫಸ್ಟ್ ಟೈಮ್ ಬಂದು ಯಾರು ಗೆದ್ಬಿಟ್ರು ಅಂತ ಅನ್ಕೊಳ್ಳಿ. ಇದಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಮೆನ್ಸ್ಗಿಂತ ವುಮೆನ್ಸಿನೇ ಫಸ್ಟ್ ಎತ್ಬಿಟ್ರು ಅನ್ನೋ ಕೀರ್ತಿ ಪತಾಕೆನ ಎತ್ತಿ ಹಿಡ್ದಂಗೆ ಇರುತ್ತೆ. ಮೆನ್ಸಿಗೆ ಒಂದು ಸ್ವಲ್ಪ ಶೇಪೌಟ್ ಆದಂಗೂ ಕೂಡ ಇರುತ್ತೆ. ಸೊ ನೋಡೋಣ, ಮೆನ್ಸಿಗೆ ಅಂದರೆ ಬಿಡಿಯಲ್ಲ, ಇರೋದು ಅಲ್ಲ 10 ಟೀಮು, ಇಲ್ಲಿರೋದು ಬರೀ 5 ಟೀಮ್ಗಳು ಆಟ ಆಡ್ಕೊಂತಾರೆ ಆರಾಮಾಗಿ ಅಂತ ಹೇಳ್ಬೋದು ನೀವು. ಹೌದು, ಪಾಸಿಟಿವ್ ಕೂಡ ಒಂದಿದೆ. 5 ಟೀಮ್ ಇರೋದ್ರಿಂದ ಸ್ವಲ್ಪ ಟ್ರೋಫಿ ಕ್ಲದು ಪಾಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅಲ್ಲಿ 8 ಟೀಮು 10 ಟೀಮ್ ಎಲ್ಲ ಇದ್ದಾಗ ಪಾಸಿಬಿಲಿಟಿ ಸ್ವಲ್ಪ ಕಮ್ಮಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ಹೆವಿಲಿ ಕಾಂಪಿಟೇಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ IPL. ಇಲ್ಲ ಅಂತ ಹೇಳ್ತಾರೆ. ಇಲ್ಲೋ ಅವನ ಅಜ್ಜಿ ಏನು ಕಾಂಪಿಟೇಷನ್ ಗುರು. ಲಾಸ್ಟ್ 4-5 ಮ್ಯಾಚ್ನ ನೋಡ್ತು ಅಂದರೆ, ಲೀಗ್ ಸ್ಟೇಜು ಫೈನಲ್ ಮ್ಯಾಚ್ಗಳನ್ನ ಇನ್ನೊಂದು 4 ಮ್ಯಾಚ್ ನೋಡ್ತು ಅಂದರೆ ಎಂತೆಂಥ ಕಾಂಪಿಟೇಷನ್ ಇರುವಂಥ ಮ್ಯಾಚ್ ನೋಡಿದ್ವಿ WPL. ಲಾಸ್ಟ್ ಟೈಮ್ ಎಲ್ಲ ಬಿಡಿ ಒಂಥರ ಒನ್ ಸೈಡ್ ಮ್ಯಾಚ್ಗಳು ಸುಮಾರಾಗಿದ್ದು, ಬಟ್ ಈ ಟೈಮ್ ಹೆವಿಲಿ ಕಾಂಪಿಟೇಟಿವ್ ಮ್ಯಾಚ್ಗಳಂತೂ ಆಗ್ತಾ ಇದೆ. ಯಾಕೆ ನಮ್ಮ RCB ವರ್ಸಸ್ DC ಮ್ಯಾಚ್ ನೋಡಲಿಲ್ವಾ? 1 ರನ್ನಿಂದ RCB ಸೋತಿದ್ದು ಇದೇ DC ಮೇಲೆ. ಇವತ್ತು ಆಡ್ತಾ ಇರೋಂಥ DC ಮೇಲೆ ಟಾಪ್ ಅಂತೂ ಹೆವಿ ಆಗಿದೆ ಗುರು. DCದು ಬ್ಯಾಟಿಂಗ್ ಅಂತೂ ಒಂಥರ ಅವ್ರದ್ದು ಬಲಿಷ್ಠವಾಗಿರೋದೇ ಬ್ಯಾಟಿಂಗು. ನಾವು DC ಮೇಲೆ 2 ಮ್ಯಾಚ್ ಆಡಿದ್ದೀವಿ, 2 ಮ್ಯಾಚು ಕೂಡ ಸೋತಿದ್ದೀವಿ ನಾವು. ಅದು 1 ರನ್ನಿಂದ ಸೋತಿದ್ದು, 1 ಮ್ಯಾಚ್ ಇನ್ನೊಂದು ಮ್ಯಾಚಲ್ಲಿ ಸ್ವಲ್ಪ ಮಾರ್ಜಿನಲ್ಲೇ ಸೋತಿದ್ದೀವಿ. 2 ಮ್ಯಾಚು ಕೂಡ DC. ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನು ಗೊತ್ತಾ, 2 ಮ್ಯಾಚು ಕೂಡ DC ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು ಗೆದ್ದಿದ್ದಾರೆ ಮ್ಯಾಚ್ನ. ಸೊ ಆದ್ದರಿಂದ RCB ಟಾಸ್ನ ಗೆಲ್ತು ಅಂತಂದರೆ ಫಸ್ಟ್ ಬ್ಯಾಟಿಂಗ್ ಆಡ್ತಾರಾ ಅಥವಾ ಬೌಲಿಂಗ್ ಮಾಡ್ತಾರಾ, ಒಂದು ಕ್ಯೂರಿಯಾಸಿಟಿ ಅಂತ ಉಟ್ಕೊಂಡಿದೆ. ಯಾಕಂದರೆ ಲಾಸ್ಟ್ ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು ಗೆದ್ರು. ಟಾಸ್ನ ಒಂಥರ ಕ್ರೂಷಿಯಲ್ ಆಗಿ ತೊಗೊಂಡ್ರು ಸ್ಮೃತಿ ಮಂದನ ಅವರು. ಅದು ಪಾಸಿಟಿವ್ ಆಗಿ ಟರ್ನ್ ಆಗಿ ಹೋಗ್ಬಿಡ್ತು. ನೆಗೆಟಿವ್ ಆಗಿತ್ತು ಸ್ಟಾರ್ಟಿಂಗಲ್ಲಿ, ಆಮೇಲೆ ಅದು ಪಾಸಿಟಿವ್ ಆಗಿ ಟರ್ನ್ ಆಯಿತು. 135 ಡಿಫೆಂಡ್ ಮಾಡ್ಕೊತಾರೆ ಅಂತಂದರೆ ಯಾರಿಗಾದ್ರೂ ಇದು ಪಾಸಿಟಿವ್ ಅಂತ ಅನ್ಸುತ್ತಾ? ಸೊ ಅದು ಹಂಗೇನೆ ಅನ್ಬಿಲೀವೇಬಲ್ ಆಗಿ ಪಾಸಿಟಿವ್ ಆಗಿ ಟರ್ನ್ ಆಗಿ ಹೋಗ್ಬಿಡ್ತು. ಬಟ್ ಇಲ್ಲಿ ಅದು ಏನು ಮಾಡ್ತಾರೆ ಅಂತ ಒಂದು ಕ್ವಶನ್ ಅಂತಿದೆ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಒಂಥರ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ನಮ್ಮ RCB ಮೇಲೆ ಆಡಿದಾಗ 2 ಮ್ಯಾಚು ಕೂಡ ಒಂಥರ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಅದು 1 ರನ್ ಡಿಫೆಂಡು, ಎಷ್ಟು ರನ್ ಡಿಫೆಂಡ್, ಒಟ್ಟಿನಲ್ಲಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಸೊ ಆದ್ದರಿಂದ ನನ್ನ ಪ್ರಕಾರ DC ಅವರೇನಾದ್ರು ಟಾಸ್ ಗೆಲ್ತು ಅಂದರೆ ಬ್ಯಾಟಿಂಗ್ ಆಡಿದ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಜೊತೆಗೆ RCB ಕೂಡ ಬ್ಯಾಟಿಂಗ್ ಆಡಿದ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಸೊ ಬ್ಯಾಟಿಂಗ್ ಹೋಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ 2 ಟೀಮು ಕೂಡ ಟಾಸ್ ಗೆಲ್ತು ಅಂತಂದ್ರೆ. ಟಾಪ್ 5 ಹೆವಿಯಲ್ಲಿ DCಗೆ ಬಂತು ಅಂದರೆ ನಮ್ಮ ಕಡೆ ಏನಿಲ್ಲ ಡುಬಾಕ್ಗಳು ಅಂತ ಹೇಳ್ತೀರಾ, ನಮ್ದು ಹೆವಿನೇ. ಬಟ್ ಟಾಪ್ ಆರ್ಡರ್ ಒಂದು ಸ್ವಲ್ಪ ಕ್ಲಿಕ್ ಆಯ್ತಿಲ್ಲ ಅಷ್ಟೇನೆ. ಒಂದು 2-3 ಮ್ಯಾಚಿಂದ ಸ್ವಲ್ಪ ಕೆಳಗಡೆ ಕಾಣಿಸ್ತಿದ್ದಾರೆ ಸ್ಮೃತಿ ಮನ ಅವರು. ಬಟ್ ಅವ್ರ ಕ್ಯಾಪ್ಟನ್ಸಿ ಒಂಥರ ಮೆಚ್ಕೊಬೇಕು. ಲಾಸ್ಟ್ 2-3 ಮ್ಯಾಚ್ನ ಮಸ್ತಾಗಿ ಕ್ಯಾಪ್ಟನ್ಸಿನ ಮಾಡ್ತಾ ಇದ್ದಾರೆ. ಬಟ್ ಬ್ಯಾಟಿಂದ ಬರಬೇಕಾಗಿದೆ ರನ್ಸ್, ಒಂದು ಯೂಸ್ ಸ್ಕೋರ್ ಬಾಕಿ ಇದೆ. ಇನ್ಫ್ಯಾಕ್ಟ್ DC ಮೇಲೆ ಒಂದು 70+ ಸ್ಕೋರ್ನ ಹೊಡೆದ್ರು ಫಸ್ಟು ಆಡಿದಾಗ DC ಮೇಲೆ. ಸೊ ರನ್ ಬರುವಂಥ ಸಾಧ್ಯತೆ ಸ್ಮೃತಿ ಮನ ಅವರ ಬ್ಯಾಟಿಂದ ಇರುತ್ತೆ ಅಂತ ಇಟ್ಕೊಬೋದು. ಬಟ್ ಇವ್ರ ಕಡೆ ನೋಡಿ ಗುರು ಹೆಂಗಿದೆ ಅಂತ. ಅಲ್ಲಿ ಬಲಿಷ್ಠವಾಗಿರುವಂಥ ಟಾಪ್ 5 ಇವ್ರ ಕಡೆ ಆಡ್ತಾ ಇರೋದು. ಲ್ಯಾನಿಂಗ್ ಆಡಿದ್ರೆ ಶಫಾಲಿ ವರ್ಮಾ, ರಾಡ್ರಿಕ್ಸ್, ಕ್ಯಾಪ್ಸಿ, ಆಮೇಲೆ ಕಾಪ್ ಹಾಕೊಂಡು ಇಕ್ತಾರೆ ಲಾಸ್ಟಿಗೆ ಬಂದ್ಬಿಟ್ಟು. ಸೊ ಟಾಪ್ 5 ಅವ್ರದ್ದು ಒಂಥರ ಬಲಿಷ್ಠವಾಗಿದೆ ಅಂತ ಹೇಳಬೇಕು. ನಮ್ಮ ಕಡೆ ಪೆರ್ರಿ ಅವರಂತೂ ಲಾಸ್ಟ್ 2 ಮ್ಯಾಚಿಂದ ಸೇವಿಯರ್ ಕಾಪಾಡ್ಕೊಂಡು ಬಂದ್ಬಿಟ್ರು ನಮ್ಮ RCBನ. ಪೆರ್ರಿ ಮೇನ್ ಕಾರಣ ಏನಂದರೆ, ನಾವು ಇಲ್ಲಿ ಈ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದೀವಿ ಅಂದರೆ ಅದು ಕಾರಣ ಏನು ಅಂತಂದರೆ, ಎಲಿಮಿನೇಟರಲ್ಲಿ ಪೆರ್ರಿನೇ ನಮಗೆ ಮ್ಯಾಚ್ನಾಗ ಗೆದ್ದಿದ್ದು. ಹೌದು, ಬೌಲಿಂಗ್ ಸಖತ್ತಾಗಿ ಮಾಡಿದ್ವಿ ಎಂಡಲ್ಲಿ, ಬಟ್ ಅದನ್ನು ಬಿಡ್ತು ಅಂದರೆ 60+ ರನ್ನ. ಯಾರು ಕೂಡ 40 ಹೊಡೆದಿರುವಂಥ ವಿಕೆಟಲ್ಲಿ 60+ ಹೊಡೆದ್ಬಿಟ್ಟು 50 ಹೊಡೆದಂಥ ಏಕೈಕ ವ್ಯಕ್ತಿ ಆಗಿದ್ದಾರೆ ಅಂತ ಅದು ಎಲಿಮಿನೇಟರ್ ಪಂದ್ಯದಲ್ಲಿ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಕ್ರೆಡಿಟ್ ಕೊಡಬೇಕು. ಇವತ್ತು ಅಷ್ಟೇ ಪೆರ್ರಿದು ಭಯ ಅಂತೂ ಖಂಡಿತ ಇದ್ದೇ ಇರುತ್ತೆ. DC ಮೇಲೆ ಅಂತ ಅವಳಿ ಏನು ಮಾಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಮುಂಬೈ ಮೇಲೆ ಜಾಸ್ತಿ ಅವಳಿ ಮಾಡಿರೋದು ಪೆರ್ರಿ. ಬಟ್ DC ಮೇಲೂ ಅದೇ ಥರ ಆಡಲಿ, ಅದೇ ಥರ ಮಾಡಲಿ ಅಂತ ಅನ್ಕೊಳ್ಳೋಣ. ನಮ್ಮ RCB ಬ್ಯಾಟಿಂಗ್ ಅಲ್ಲಿ ಟಾಪ್ 5 ಇವ್ರ ತರ ಏನು ಹೆವಿಯಾಗಿ ಕಾಣಿಸ್ತಾ ಇಲ್ಲ. ದಿಶಾ ಕಾಸ್ತಾ ಅವ್ರನ್ನ ಬೇರೆ ಹಾಕೊಂಡಿದ್ರು ಲಾಸ್ಟ್ ಮ್ಯಾಚ್. ಅವ್ರು ಟುಕು ಅದು ಏನು ಟೆಸ್ಟ್ ಮ್ಯಾಚ್ ಆಡ್ದವ್ರು ಅಂತ ಅನ್ಸ್ಬಿಟ್ಟಿದ್ದು ನನಗೆ. ಹಂಗೆ ಡಕ್ಔಟ್ ಕೂಡ ಆದರು. ಸೊ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ನು ಇದೆ, ಬಟ್ ಆಡ್ತಾ ಇಲ್ಲ ಅಷ್ಟೇ. ಮೇಘನಾ ಅವ್ರನ್ನೇ ಹಾಕೊಂಡ್ರೆ ನಡೆಯುತ್ತಾ
ಅಂತ ನೋಡ್ಬೇಕಷ್ಟೇ ಈ ಮ್ಯಾಚಲ್ಲಿ ಏನು ತಗೊಂಬರ್ತಾರೆ ಅಂತ. ಯಾಕಂದರೆ ಕಾನ್ಫಿಡೆನ್ಸ್ ಏನು ಲಾಸ್ಟ್ ಮ್ಯಾಚ್ ಹೋಗ್ತಾರೆ ತಿಣ್ಕಾಡ್ತಾ ಇದ್ರು ಅಂತ ಹೇಳಬೇಕು ದಿಶಾ ಅವರು. ಸೊ ನಾನು ಅದೊಂದು ಪಾಸಿಬಲ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡಿದೆ, ಅದು ಬಿಟ್ಟು ನೀನು ಯಾವ ಚೇಂಜಸ್ಸು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಯಾರೋ ಸಖತ್ತಾಗಿನ ಮಾಡಿದರೆ, ಮೊಲಿನಿ ಮಸ್ತಾಗಿ ಮಾಡಿದರೆ, ಸೋಫಿ ಮಸ್ತಾಗಿ ಮಾಡಿದರೆ, ಎಲ್ಲರೂ ಕೂಡ ಆಲ್ ಓವರ್ ಆಶಾ ಅವರು, ನಮ್ಮ ಶ್ರೇಯಾಂಕಾ ಪಾಟೀಲ್ ಅವರು, ಎಲ್ಲರೂ ಕೂಡ ಜಾರ್ಜಿಯಾ ಅವರು ಮಸ್ತಾಗಿ ಎಲ್ಲರೂ ಕೂಡ ಕಡಕ್ಕಾಗಿನ ಪರ್ಫಾರ್ಮ್ ಮಾಡಿದರೆ. ಇನ್ನೇನು ಚೇಂಜಸ್ ಮಾಡುವಂಥ ಅಗತ್ಯತೆ ಇಲ್ಲ ಅಂತ ಅನ್ಕೊಂತೀನಿ. ಸೊ ಎಂಥ ಮೂಮೆಂಟಲ್ಲಿ ಚೇಂಜಸ್ ಮಾಡಿದ್ರು ಅದು ಕೂಡ ತಪ್ಪಾಗುತ್ತೆ. ನೋಡೋಣ, ದಿಶಾ ಅವ್ರೇನಾದ್ರು ಇವತ್ತೇನಾದ್ರು ಆಡ್ತಿದ್ರು ಅಂತಂದರೆ ಅವ್ರೇನಾದ್ರು ಮ್ಯಾಚ್ ಗೀಚ್ ವಿನ್ನರ್ ಆಗೋಗ್ಬಿಡ್ತಾರ ಅಂತ. ಬಟ್ ನನ್ನ ಪ್ರಕಾರ ಮ್ಯಾಚ್ ವಿನ್ನರ್ ಆದರೆ ಸ್ಮೃತಿ ಮಂದನ ಆಗ್ತಾರೆ, ಇಲ್ಲ ಅಂದರೆ ಪೆರ್ರಿ ಆಗ್ತಾರೆ ಅಂತ ನನಗೆ ಯಾಕೆ ಸ್ಟ್ರಾಂಗಾಗಿ ಅನ್ನಿಸ್ತದೆ. ಬ್ಯಾಟಿಂಗಿಂದ ಹೇಳ್ತಾ ಇರೋದು, ಬೌಲಿಂಗಲ್ಲಿ ಯಾರು ಬೇಕಾದ್ರೂ ಆಗ್ಬೋದು ಮ್ಯಾಚ್ ವಿನ್ನರು. ಒಂದೊಂದು ಟೈಮ್ ಆಶಾ ಆಗ್ತಾರೆ, ಒಂದು ಟೈಮ್ ಪೆರ್ರಿ ಆಗ್ತಾರೆ, ಒಂದೊಂದು ಟೈಮ್ ಶ್ರೇಯಾಂಕಾ ಪಾಟೀಲ್ ಆಗ್ತಾರೆ, ಯಾರ್ಯಾರು ಆಗ್ತಾ ಇದ್ದಾರೆ. ಬಟ್ ಬ್ಯಾಟಿಂಗಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರೋದೇ ನಮ್ಮ ಸ್ಮೃತಿ ಮಂದನ, ನಮ್ಮ ಡಾರ್ಲಿಂಗ್ ಮೇಲೆ, ಜೊತೆಗೆ ಸೆಕೆಂಡ್ ಡಾರ್ಲಿಂಗ್ ಪೆರ್ರಿ ಮೇಲೆ. ಪೆರ್ರಿನ ನಮಗೆ ಕಾಪಾಡ್ಕೊಂಡು ಬಂದಿದ್ರು ಇಲ್ಲಿವರೆಗೂ. ಇದೊಂದೇನಾದ್ರು ಗೆಲ್ಲಿಸ್ಬಿಟ್ರು ಅಂದರೆ ಒಂಥರ ಪೆರ್ರಿ ನಮ್ಗೆ ABD ಫೀಲ್ನ ಕೊಡ್ತಾ ಇದ್ದಾರೆ ಗುರು. ಅನ್ಬಿಲೀವಬಲ್ ಮ್ಯಾಚಸ್ನೆಲ್ಲ ಗೆಲ್ಲಿಸ್ಬಿಟ್ಟು. ನೋಡೋಣ ಮಗ ಏನಾಗುತ್ತೆ ಅಂತ. ನಿಮ್ಮ ಸ್ಟ್ರಾಂಗ್ ಆ್ಯಂಡ್ ಬೋಲ್ಡ್ ಪ್ರಿಡಿಕ್ಷನ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಸ್ಟ್ರಾಂಗ್ ಪ್ರಿಡಿಕ್ಷನಲ್ಲಿ ಹೇಳೋಕ್ಕಾಗಲ್ಲ, ಆಮೇಲೆ ಉಗಿತೀರಾ ಕ್ಯಾಕರ್ಸ್ ನನ್ನ ಮಕ್ಕಕ್ಕೆ. ಏನಾದರೂ ಆಯಿತು ಅಂತಂದರೆ RCBಗೆ ಆಯಿತು ಅಂದರೂ ಉಗಿತೀರಾ, ಅಥವಾ ಅವ್ರಿಗೆ ಎದ್ರು DC ಗೆದ್ರು ಅಂದ್ರೂ ಉಗಿತೀರಾ, ಏನೇ ಆದರೂ ಉಗಿದ್ಬಿಡ್ತೀರಾ. ನಾನು ಪ್ರಿಡಿಕ್ಷನ್ ಹೇಳ್ತು ಅಂದರೆ ಅದಕ್ಕೋಸ್ಕರ ನಾನು ಪ್ರಿಡಿಕ್ಷನಲ್ಲಿ ಹೇಳೋಕ್ಕಾಗಲ್ಲ. ಮ್ಯಾಚ್ ನೋಡಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.